ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸೊ ಒಂದು ಜಾಗನ ಹುಡುಕಿ ಸಾಕಷ್ಟು ಸರ್ಕಸ್ ಮಾಡಿ ಹುಡುಕ್ಬಿಟ್ಟಿದ್ದೀವಿ. ಯಾವ ಜಾಗ? ಸೊ 100 ವರ್ಷ ಹಳೆ ಕಾಂಡಿಮೆಂಟ್ಸ್ ಇದು. ಎಲ್ಲರಿಗೂ ಗೊತ್ತಿರುತ್ತೆ. ಚಿಂತಾಮಣಿ ಏನಕ್ಕೆ ಫೇಮಸ್ಸು ಅಂತಂದರೆ ಚಿಂತಾಮಣಿ ಕಡಲೆ ಬೀಜಕ್ಕೆ ಫೇಮಸ್ಸು. ಎಲ್ಲರೂ ಕೇಳಿರ್ತೀರ ಇದನ್ನ. ಈ ಚಿಂತಾಮಣಿ ಕಡಲೆ ಬೀಜ ಎಲ್ಲಿಂದ ಸ್ಟಾರ್ಟ್ ಆಯಿತು, ಯಾರು ಮಾಡ್ತಾರೆ ಇದಕ್ಕೆ ಮೂಲ ಅಂತ ಹೇಳ್ಬಿಟ್ಟು ಕೊನೆಗೂ ಅವ್ರ ಪರ್ಮಿಷನ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಎಪಿಸೋಡ್ ಪ್ರೆಸೆಂಟ್ ಮಾಡಿಬಿಡ್ತೀವಿ. ಜಾಗ ಹೆಸರು ಏನು ಸ್ವಾಮಿ ಇದ್ರು? ಇದ್ರ ಜಾಗ ಹೆಸರು ಬಂದರು ಶ್ರೀರಾಮಯ್ಯ ಹುರಿಗಾಳು ಅಂಗಡಿ. ಸೊ ಇವರು ಸಾಕಷ್ಟು ವರ್ಷಗಳಿಂದ 100 ವರ್ಷ ಹಳೇದಂತೆ ಇವರು ಮಾಡ್ತಾ ಇರೋವಂಥ ಒಂದು ಕಡಲೆ ಬೀಜಗಳು, ಅದು ಇದು ಕಾಂಡಿಮೆಂಟ್ಸ್ ಐಟಮ್ಸು 4 ರಿಂದ 5ನೇ ತಲೆಮಾರು. ಸೊ ಈಗ ಹೋಗ್ತೀವಿ ಒಳಗಡೆ, ಹೋಗಿ ಸ್ಟಾರ್ಟ್ ಮಾಡ್ತೀವಿ. ಏನೇನು ಮಾಡ್ತಾರೆ ಎಲ್ಲ ತೋರಿಸ್ತೀವಿ ಪರ್ಮಿಷನ್ ಸಿಕ್ಕಿದ್ರೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮ್ಮ ಚಾನಲ್ನ ತುಂಬ ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬು, ಎಲ್ಲರಿಗೂ ತಲುಪುತ್ತೆ ಇಂಥ ಒಳ್ಳೆ ವೀಡಿಯೋ. ಸೊ ಅದಕ್ಕೋಸ್ಕರ ಲೈಕ್ ಮಾಡೋದಂತೂ ಮರಿಲೇಬೇಡಿ ಕೇಳ್ಕೊಳ್ತಾ ಬನ್ನಿ ಎಪಿಸೋಡ್ ಸ್ಟಾರ್ಟ್ ಮಾಡಿ. ಎಸ್. ಶ್ರೀರಾಮಯ್ಯ ಹುರಿಗಾಳು 2 ಜಾಗದಲ್ಲಿದೆ ಚಿಂತಾಮಣಿನಲ್ಲಿ. ನಾವು ಈಗ ತೋರಿಸ್ತಾ ಇರೋವಂಥ ಜಾಗ ಬಂದು ಇವರ ಮನೆ, ಜೊತೆಗೆ ಇವರ ಒಂದು ಅಂಗಡಿನೂ ಇದೆ. ಆ 2 ಲೊಕೇಶನ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ, ದಯವಿಟ್ಟು ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ. ಮುಂದೆ ಬರ್ತಾ ಇರೋವಂಥ ಒಂದು ಪ್ರಾಸೆಸ್ ಬಂದು ಕಡಲೆ ಬೀಜನ ಫಿಲ್ಟ್ರ್ ಮಾಡಿ ನೀಟಾಗಿ ಗೋಣಿಗೆ ಹಾಕಿರೋ ಅಂಥ ಪ್ರಾಸೆಸ್ ತೋರಿಸ್ತೀವಿ. ಅದಾದಮೇಲೆ ಓನರು ಪ್ರತಿಯೊಂದು ಸ್ಟೆಪ್ಸ್ನೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಇಂಥ ವಿಡಿಯೋಗೆ ಸಾಕಷ್ಟು ಲೈಕ್ ಮತ್ತು ಶೇರ್ ಆಗಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ನಮ್ಮ ಕರ್ನಾಟಕದ ಇತಿಹಾಸ ಸಾಕಷ್ಟು ಜನಕ್ಕೆ ಸೇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಸರ್ ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ನಮ್ಮ ಹೆಸರು ಅಶ್ವಥ್ ನಾರಾಯಣ ಅಂತ ಸರ್. 100 ವರ್ಷದ ಹಳೆ ಇದು ಚಿಂತಾಮಣಿ ಕಡಲೆ ಬೀಜ. ಈ ಕಡಲೆ ಬೀಜದ ಹಿಸ್ಟ್ರಿ ಮತ್ತು ಕಡಲೆ ಬೀಜದ ಬಗ್ಗೆ ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್, ಇದು ಹುರಿಗಾಳು, ಚಿಂತಾಮಣಿ ಹುರಿಗಾಳು ಅಂದರೆ ಫೇಮಸ್. ಯಾಕೆಂದರೆ ಅದನ್ನು ರುಚಿ ಮತ್ತು ಶುಚಿ ಆ ಥರ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಯಾಕೆಂದರೆ ಪ್ರತಿ ಕಾಳಲ್ಲೂ ಕೂಡ ಒಳ್ಳೆಯತನವನ್ನು ನೋಡಿ ಒಳ್ಳೆಯದನ್ನು ಕೊಡ್ತೀವಿ. ಹೌದಾ? ಈ ಕೆಟ್ಟದಿರೋದನ್ನು ನಾವು ಕೊಡೋದಕ್ಕೆ ಹೋಗೋದಿಲ್ಲ. ಇದು ಏನಾಗಿದೆ, ನಮ್ಮ ಹಿರಿಯರು ಕಲಿಸಿರೋದು ನಮಗೆ. ನಮ್ಮ ಅಜ್ಜಿಯವರು ಇದೊಂದು ಜೀವನೋಪಾಯಕ್ಕಾಗಿ ಇದನ್ನು ಬಿಗಿನ್ ಮಾಡಿದ್ದವರು. ಹಾಗೇನಾಯ್ತು ಅಂದರೆ ಅಷ್ಟು ಜನ ಆವಾಗೆಲ್ಲನೂ ಯಾರು ಆಚೆ ಕೊಂಡ್ತಾ ಇರಲಿಲ್ಲ. ಗೊತ್ತಾ? ಎಲ್ಲ ಮನೆಗಳಲ್ಲೇ ಮಾಡ್ಕೊಳ್ಳೋದು 100 ವರ್ಷದ ಕೆಳಗೆ. ಈಗ ಪ್ರತಿಯೊಂದು ನಾಗರಿಕತೆ ಬೆಳೆದಷ್ಟು ಮನೇಲಿ ಮಾಡ್ಕೊಳ್ಳೋದು ಬಿಟ್ಬಿಡ್ತಾ ಇದ್ದಾರೆ. ಎಲ್ಲ ಹೋಟ್ಲ್ ಫುಡ್, ಔಟ್ಸೈಡ್ ಫುಡ್ ಎಲ್ಲ ಮಾಡ್ತಿದ್ದಾರೆ. ಹಾಗಾಗಿ ಏನಾಗಿದೆ ಅಂದರೆ ಈಗ ಇದನ್ನು ನಾವು ಅದನ್ನು ಕ್ವಾಲಿಟಿನ ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಮ್ಮದು ಒಂದು ಇದು ಏನು ಚೆನ್ನಾಗಿರುತ್ತೆ ಅನ್ನೋದು ಬಂದು, ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಚೆನ್ನಾಗಿದ್ದು ಇರುತ್ತೆ. ಗೊತ್ತಾ? ಅದನ್ನು ಶುಚಿ ಮತ್ತು ರುಚಿನ ಕಾಪಾಡ್ಕೊಂಡು ನಾವು ಇದನ್ನು ಬೆಳೆಸ್ಕೊಳ್ತಾ ಬಂದಿದ್ದೀವಿ. ಇದನ್ನು ನಮ್ಮ ಅಜ್ಜಿಯವರು ಬಿಗಿನ್ ಮಾಡಿದ್ದು, ನಮ್ಮ ತಂದೆಯವರು, ನಮ್ಮ ತಾತ ಅವರು ಇದನ್ನೇ ಬೆಳೆಸ್ಕೊಂಡು ಬಂದಿದ್ದಾರೆ. ಈಗ ಅದನ್ನು ನಾವು ಅದನ್ನೇ ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಮಕ್ಕಳು ಕೂಡ ಇದರಲ್ಲಿ ಬೆಳೆಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಕೂಡ ನಮಗೆ. ಇದರಿಂದ ಕಸ್ಟಮರ್ಸ್ಗೆ ಈಗ ಯಾರೇ ತೊಗೊಂಡು ಹೋಗಲಿ, ಅವರ ಯಾರಿಗೇ ಕೊಡಲಿ, ಅವರು ಮತ್ತೆ ಅವ್ರನ್ನ ಮತ್ತೆ ನಮಗೆ ತಂದುಕೊಡಿ ಅಂತ ಹೇಳಬೇಕು. ಆ ಥರ ಇದನ್ನು ನಾವು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಯಾರೇ ತಿನ್ನಲಿ ಅದರ ಪರಿಮಳನ ಸಾಧಿಸ್ತಾರೆ. ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅದನ್ನು. ಅದೇ ನಮ್ಮದು ಇದೊಂದು ಹೆಮ್ಮೆ. ಹೌದು ಸರ್. ಏನೇನು ಸಿಗುತ್ತೆ ಸರ್? ಹೌದು, ಇಲ್ಲಿ ಬಂದರೆ ನಿಮ್ಮ ಸರ್ ಇಲ್ಲಿ ಬಂದು ನಾವು ಎಲ್ಲ ಕಾಳು ತಯಾರು ಮಾಡ್ತೀವಿ. ಓಕೆ. ಹುರುಳಿ ಕಾಳು, ಹೆಸರು ಕಾಳು, ಅಲಸಂದಿ ಕಾಳು, ಕಡಲೆಕಾಳು, ಅವರೆಕಾಳು, ಕಡಲೆ ಬೀಜ, ಇದು ನಮ್ಮ ಮೈನ್. ಏನಂದರೆ ಇದು ನಮ್ಮ ಕಾಳುಗಳು ಅಂದರೆ ಹುರಿಗಾಳು ಅನ್ನೋದಕ್ಕೆ ಒಂದು ಕಾಳುಗಳನ್ನು ಹುರಿದು ಕೊಡೋದಕ್ಕೆ ಹುರಿಗಾಳು ಅಂತಾರೆ. ಹುರಿಗಾಳಿಂದ ನಮ್ಗೆ ಫೇಮಸ್ ಆಗಿರೋದು ನಾವು. ಎಸ್ಪೆಷಲಿ ಕಡಲೆ ಬೀಜ ಮೈನ್. ಅದರಲ್ಲಿ ಅಂದರೆ ಕಾಳುಗಳಿಗೆ ರಾಜ ಕಡಲೆ ಬೀಜ. ಆ ಕಡಲೆ ಬೀಜ ಹೆಂಗೋದಾ, ಅದರಲ್ಲಿ ಕಹಿ ಬರುತ್ತೆ. ಇದನ್ನು ನಾವು ಏನಂದರೆ ನಮ್ಮ ಅನುಭವದಿಂದ ನಾವು ಅದನ್ನು ಆರಿಸ್ತೀವಿ. ಇದನ್ನು ಯಾವುದೇ ಟೆಕ್ನಾಲಜಿಯಿಂದ ಆರಿಸೋಕ್ಕಾಗ್ತಾ ಇಲ್ಲ. ಗೊತ್ತಾ? ಇದು ಏನಂದರೆ ಶಾರ್ಟೆಕ್ಸ್ ಮಿಷಿನ್ ಬಂದಿದೆ, ಏನೇನೋ ಈಗ ಆಧುನಿಕತೆ ಎಲ್ಲ ಬಂದಿದೆ. ಎಲ್ಲ ಏನಾಗ್ತದೆ ಬಂದು ಅದರಲ್ಲಿ ಆರಿಸೋದನ್ನು ಯಾವುದು ಮಾಡಲ್ಲ. ಇದನ್ನು ನಾವು ಮ್ಯಾನ್ಯಲ್ ಆಗೇ ಮಾಡಬೇಕು. ಹೌದು. ಎಲ್ಲಿಂದ ನೀವು ಸೋರ್ಸ್ ಮಾಡ್ತೀರಿ? ಎಲ್ಲಿ ಸರ್, ಇದು ನಾವು ಮಿಲ್ಲಲ್ಲಿ ತರಿತೀವಿ. ಯಾಕೆಂದರೆ ರೈತರನ್ನು ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಸುತ್ತಲೂ ಇಲ್ಲಿ ಚಿಂತಾಮಣಿಯಲ್ಲಿ ಒಂದು 50 ಮಿಲ್ ಇದೆ. ರೈತರು ಮಿಲ್ಲಲ್ಲಿ ಕೊಡ್ತಾರೆ. ನಾವು
ಆ ಮಿಲ್ಲಲ್ಲಿ ಹೊಡೆದು ಅವ್ರಿಗೆ ಚೆನ್ನಾಗಿದೆ ಅಂದ ತಕ್ಷಣ ನಮಗೆ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ತಾರೆ. ಬೆಸ್ಟ್ ಕ್ವಾಲಿಟಿ ಬಂದಾಗ ನಮಗೆ ಹೇಳ್ತಾರೆ. ನಾವು ಅದನ್ನು ಹೋಗಿ ಅಲ್ಲೇ ನೋಡಿ ಮತ್ತೆ ಅಲ್ಲಿಂದ ತರ್ತೀವಿ. ಅಲ್ಲಿಂದ ತಂದು ಮತ್ತೆ ನಾವು ಇಲ್ಲಿ ವಿಂಗಡಣೆ ಮಾಡ್ತೀವಿ. ಏನೋ ಸಣ್ಣ ತೆಗಿತೀವಿ, ಕಹಿ ಆರಿಸ್ತೀವಿ, ಕೆಟ್ಟೋಗಿರೋ ಬೀಜ ಎಲ್ಲ ತೆಗಿತೀವಿ. ಇದನ್ನೆಲ್ಲ ಮ್ಯಾನ್ಯಲ್ ಆಗೇ ಮಾಡಬೇಕು. ಯಾವ ಮಿಷನರಿಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಗೊತ್ತಾ. ಆ ಮಾಡೋದ್ರಿಂದನೇ ನಮಗೆ ಒಂದೇ ಥರ ರುಚಿ ಮತ್ತು ಶುಚಿಯಾಗಿರೋದು. ದಿನಕ್ಕೊಂದು ಎಷ್ಟು ಕೆಜಿ? ದಿನ ಒಂದು 100 kg ನಾವು ತಯಾರು ಮಾಡ್ತೀವಿ. 100 kg ನಾವು ಮಾಡ್ತೀವಿ. ಅದು ನಮ್ಮ ಕೌಂಟ್ರೇ ಇದೆ. ನಾವು ಎಲ್ಲೂ ಇದನ್ನು ಮಾರೋದಕ್ಕೆ ಕೊಡೋದಿಲ್ಲ. ಯಾಕೆಂದ್ರೆ ನಾವು ತಯಾರು ಮಾಡೋದೇ ಕಮ್ಮಿ. ನಮ್ಮ ಕೌಂಟ್ರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ ಗೊತ್ತಾ. ಯಾಕೆಂದರೆ ಎಲ್ಲೆಲ್ಲಿಂದ ಬರ್ತದೆ ನಮಗೆ ಗೊತ್ತಾಗಲ್ಲ. ಯಾಕೆಂದರೆ ಇಲ್ಲಿ ಮದುವೆ ಸಮಾರಂಭ, ಮಂಜು ಕಾರ್ಯಕ್ರಮ, ಮತ್ತು ಯಾವುದೇ ಗಣ್ಯ ವ್ಯಕ್ತಿಗಳು ಬಂದರು, ಒಂದು ಸಮಾವೇಶ, ಎಲ್ಲಿ ಯಾರೇ ಬಂದರೂ ಕೂಡ ನಮ್ಮದು ಒಂದು ಇಂಟ್ರೊಡ್ಯೂಸ್ ಅವರು ನಮ್ಮ ಚಿಂತಾಮಣಿ ದಪ್ಪ ಅಂತ ಇಲ್ಲಿನ ಇಲ್ಲಿ ಜನ ಅವ್ರಿಗೆ ಗಿಫ್ಟ್ ಕೊಡ್ತಾರೆ, ಗಿಫ್ಟ್ ಥರ ಕೊಡ್ತಾರೆ. ಇದನ್ನೇ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಜನ ಕೂಡ. ನೀವು ಎಲ್ಲೇ ಹೋಗಲಿ ಚಿಂತಾಮಣಿ ದರ್ಶನ ಕಳೆ ಬೀಜ ತಂದುಕೊಡಿ ಅಂತಾರೆ. ಅದು ನಮಗೆ ಹೆಮ್ಮೆ ವಿಷಯ. ನಿಮ್ಮ ಅಂಗಡಿಗೆ ಬರಬೇಕಂದ್ರೆ ಪ್ಲೇಸು ಲ್ಯಾಂಡ್ಮಾರ್ಕ್ ಯಾವ ಥರ ಸರ್? ಸರ್ ಇದು ನಮ್ಮ ಅಂಗಡಿಗೆ ಬರಬೇಕಂದ್ರೆ ಆಜಾದ್ ಚೌಕ್ ಅಂತಿದೆ ಚಿಂತಾಮಣಿಯಲ್ಲಿ. ಆಜಾದ್ ಚೌಕ್ ಹಳೆಯ ಅಂಗಡಿಗಳು. ಅಲ್ಲಿ ಬಂದ ತಕ್ಷಣ ಈಗ ಚಿಂತಾಮಣಿ ಏನಾಗಿದೆ ಅಂದರೆ ಆಜಾದ್ ಚೌಕ್ ಫುಡ್ ಸ್ಟ್ರೀಟ್ ಕೂಡ ಆಗಿಬಿಟ್ಟಿದೆ. ಆಜಾದ್ ಚೌಕ್ ಬಂದುಬಿಟ್ರೆ ಎಲ್ಲ ಫುಡ್ ಐಟಮು ಸಿಗುತ್ತೆ ಗೊತ್ತಾ. ಅದರಲ್ಲಿ ನಮ್ಮದು ಒಂದು ಅಂಗಡಿ ಇದೆ. ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಎಷ್ಟು ಗಂಟೆಗೆ ಸರ್? 10 ಗಂಟೆಗೆ ಓಪನ್ ಮಾಡ್ತೀವಿ, ರಾತ್ರಿ 9 ತನಕ ಇರ್ತೀವಿ. ಮತ್ತೆ ಲಂಚ್ ಬ್ರೇಕ್ 1 ಅವರ್ ಇರುತ್ತೆ ಅಷ್ಟೇ. ಅಷ್ಟು ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ದಿನಗಳಲ್ಲೂ ಇರ್ತೀವಿ. ರಜಾ ಇಲ್ಲ? ರಜೆ ಇರುತ್ತೆ. ರಜೆ ಇರ್ತಂದ್ರೆ ಹಬ್ಬ ದಿನ ನಾವು ರಜೆ ಹಾಕಲೇಬೇಕು. ಯಾಕೆಂದರೆ ಮದುವೆ ಸಮಾರಂಭ ನಡೆದಾಗ ನಮಗೂ ಆಚೆ ಕಡೆಯಿಂದ ಕಸ್ಟಮರ್ಸ್ ಬರ್ತಾರೆ, ಗ್ರಾಹಕರು. ಅವ್ರಿಗೆ ಇಲ್ಲ ಅಂದ್ಬಿಟ್ರೆ ಅವರು ಪಾಪ ಬೇಜಾರು ಪಡ್ಕೊಂಡು ಹೋಗ್ಬಿಡ್ತಾರೆ. ಏನಪ್ಪ ನಾವು ಬೇರೆ ದೂರದಿಂದ ಬಂದಿದ್ದೀವಿ, ನಮಗೆ ಸಿಗಲಿಲ್ಲವಲ್ಲ ಅನ್ನೋದು ಇರುತ್ತೆ ಅವ್ರಿಗೆ. ಹಾಗಾಗಿ ಹಬ್ಬ ಇರೋದ್ರೆ ನಾವು ಆದಷ್ಟು ಅವಾಯ್ಡ್ ಮಾಡ್ತೀವಿ. ಇಲ್ಲ ಅಂದರೆ ರಜೆ ಹಾಕ್ಬಿಡ್ತೀವಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ನಾವು ಹೇಗಿದೆ ಅಂತ ನಮ್ಮ ವೀಕ್ಷಕರಿಗೆಲ್ಲ ತೋರಿಸ್ಕೊಡ್ತೀರಿ, ನಾವು ಟೇಸ್ಟ್ ಮಾಡ್ತೀವಿ ಹೇಗಿದೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ಈ ಒಲೆ ನೋಡೋಕ್ಕೆ ತುಂಬ ಯೂನಿಕ್ ಆಗಿದೆ. ಎಷ್ಟು ವರ್ಷ ಹಳೆಯದು? ಯಾವ ಥರ ಡಿಸೈನ್ ಮಾಡಿದ್ರಿ? ಏನಿದು? ಇಲ್ಲ, ಇದು ಬಂದು ಹೊಸ ಟೆಕ್ನಾಲಜಿ. ಈಗ ಏನು ಟೆಕ್ನಾಲಜಿ ಬರ್ತಾ ಇದೆಯೋ ಹೊಸ ತಂತ್ರಜ್ಞಾನ, ನಾವು ಅದನ್ನು ಉಪಯೋಗಿಸ್ಕೊತಾ ಇದ್ದೀವಿ. ಇದು ಹೊಸ ಟೆಕ್ನಾಲಜಿ. ಇದು ಒಂದು 15 ವರ್ಷದಿಂದ ಈ ಥರ. ಓಕೆ. ಅದಕ್ಕೆ ಮುಂಚೆ ಎಲ್ಲ ನಾವು ಮ್ಯಾನ್ಯುವಲ್ ವರ್ಕೆ ಅಂದರೆ ಕೆಳಗೆ ಕೂತ್ಕೊಂಡು ನೋಡಿ, ಇದು ಇನ್ಸ್ಟ್ರೂಮೆಂಟ್ ಇದೆ, ಇದನ್ನ ಇಟ್ಕೊಂಡು ಅಲಾಡಿಸೋದು. ಓಕೆ. ಕಾಳು ಹಾಕ್ಬಿಟ್ಟು. ಸೊ ಈಗ ಮ್ಯಾನ್ಯುವಲ್ ಆಗಿ ಈ ಥರ ಮಾಡಬೇಕಾಯ್ತು. ಈಗ ಅದಂದರೆ ಇದನ್ನೇ ಈ ಬ್ಲೇಡ್ ಥರ ಸಿಸ್ಟಮ್ ಮಾಡಿಕೊಂಡು ಅದನ್ನು ಇದು ಮಾಡ್ತೀವಿ. ಉರಿ ಬಂದು ಹೊರಗಡೆಯಿಂದ ಹಾಕ್ತೀರಾ? ಅಲ್ಲಲ್ಲ, ಇದೆ ನೋಡಿ, ಇದು ಫ್ಯೂಲ್ ಇಲ್ಲಿಂದನೇ ಹಾಕ್ತೀರಾ? ಫ್ಯೂಲ್. ಹೌದು. ಇದು ಒಲೆ. ಇಲ್ಲಿ ಒಟ್ಟು ಹಾಕ್ತೀವಿ ಸ್ಯಾಂಡ್ ಪೌಡ್ರು. ಈ ಥರ ಹಾಕ್ತಾರೆ. ಹೌದು ಸರ್. ಅದು ಬಾಣಲಿ ಹೀಟ್ ಆದಮೇಲೆ ಬೀಜ ಹಾಕಿ ಅದು ಒಂದು ಹದ ಆಗುತ್ತೆ. ಏನು ರೋಸ್ಟಿಂಗ್, ಉರಿಯೋದು. ಅದು ಚೆನ್ನಾಗಿ ಹದವಾದ್ಮೇಲೆ ಅದನ್ನು ತೆಗೆದುಬಿಟ್ಟು ಮತ್ತೆ ಖಾರ ಹಾಕೋದು. ಖಾರ ಮಸಾಲೆ ಎಲ್ಲ? ಹೌದು, ಖಾರ, ಅದೇ ಮಸಾಲೆ ಹಾಕೋದು. ಇದನ್ನು ಮುಂಚೆ ಮರಳಲ್ಲಿ ಉರಿತಾ ಇದ್ವಿ. ಈಗೇನಾಗುತ್ತೆ, ಮರಳೇ ಸಿಗೋದಿಲ್ಲ. ಹಾಗಾಗಿ ಏನು ಮಾಡ್ತಿದ್ವಿ, ಈಗ ಕೊಯಮತ್ತೂರಿಂದ ಒಬ್ಬರು ಬಂದು ನಾವು ಇದು ಟೇಬಲ್ ಸಾಲ್ಟಲ್ಲಿ ಯಾಕೆ ಉರಿಬಾರ್ದು ಅಂತ ಹೇಳಿದ್ರು. ಹೌದು, ಯಾಕೆ ಸರ್? ಅದರಲ್ಲಿ ಉರಿಯೋದನ್ನು ನಾನು ಕರಗತ ಮಾಡ್ಕೊಂಡ್ವಿ. ಆಗ ಈಗ ಟೇಬಲ್ ಸಾಲ್ಟಲ್ಲಿ ಉರಿತೀವಿ. ಇದು ಮರಳಲ್ಲ ಇದು. ಅಕಸ್ಮಾತ್ ಇದರಲ್ಲಿ ಇದು ತಿಂದರೂ ಕೂಡ ಬಾಡಿಗೆ ಹೋದ್ರು ಏನಾಗೋದಿಲ್ಲ. ಮುಂಚೆ ಮರಳಾದ ಡೈಜೆಷನ್ ಆಗ್ತಾ ಇರಲಿಲ್ಲ, ಕಷ್ಟ ಆಗ್ತಾಯಿತ್ತು ಗೊತ್ತಾ. ಆದರೆ ಈಗ ಇದು ಉಪ್ಪು ಆದ ಜೀರ್ಣ ಕೂಡ ಆಗುತ್ತೆ, ಮೈಗೂ ಒಳ್ಳೆಯದು, ಆ ಲೆಕ್ಕ ಆಗುತ್ತೆ. ಹಾಗಾಗಿ ಇದನ್ನು ಇದರಲ್ಲಿ ಉರಿತಿದ್ವಿ. ಸೂಪರ್ ಸರ್, ಚೆನ್ನಾಗಿದೆ, ನೋಡಿ ಖುಷಿ ಆಯಿತು. ಸೊ ನಮಗೆ ಸ್ವಲ್ಪ ಮಸಾಲೆ ಹಚ್ಚಿರೋ ಕಡಲೆ ಬೀಜ ಕೊಟ್ಟರೆ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಹೇಳ್ಬಿಡ್ತೀವಿ ನಾವು. ಸರಿ ಸರ್, ಓಕೆ. ಲಕ್ಕೀಲಿ ಉರುಗಾಳು ಶ್ರೀರಾಮಯ್ಯ ಅವರ ಮನೆಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಪ್ರೊಸೆಸ್ ಎಲ್ಲ ನೋಡಿದ್ವಿ, ಯಾವ ಥರ ಕಡಲೆ ಬೀಜ ಎಲ್ಲ ಉರಿತಾರೆ, ಕಾಳುಗಳೆಲ್ಲ ಉರಿತಾರೆ ಅಂತ. ಗ್ರೇಡಿಂಗು ಎಲ್ಲ ನೀಟಾಗಿ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀವಿ. ಈಗ ದಿ ಫೇಮಸ್ ಚಿಂತಾಮಣಿ ಕಡಲೆ ಬೀಜ, ಮಸಾಲೆ ಕಡಲೆ ಬೀಜ ಟೇಸ್ಟ್ ಮಾಡೋ ಟೈಮು ನೋಡಿ ಯಾವ ಥರ ಇದೆ ಅಂತ. ಲೈಟ್ ಮಸಾಲೆ ಹಾಕಿರ್ತಾರೆ. ನಮ್ಮ ಸತ್ಯ ಚಿಂತಾಮಣಿ ಕಡಲೆ ಬೀಜದ್ದು ರಿವ್ಯೂ ಮಾಡಿದ್ರು. ಸೊ ನನಗೆ ಮಿಕ್ಸ್ಡ್ ಅಂತ ಹೇಳಿದ್ರೆ ಮಿಕ್ಸ್ಡ್ ಹುರಿದ ಕಾಳುಗಳು ಒಂದು 6 ರಿಂದ 8 ವೆರೈಟಿ ಕಾಳುಗಳನ್ನ ಹುರಿದು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಡ್ತಾರೆ. ಇದು ತುಂಬಾ ಫೇಮಸ್ ಇಲ್ಲಿ. ಸೊ ನೋಡಿ, ಸೊ ಇವರೇ ಹುಟ್ಟು ಹಾಕಿರೋವಂಥ ಒಂದು ಮಸಾಲೆ ಹಾಕಿರೋವಂಥ ಕಡಲೆ ಬೀಜ, ಹುರಿದಿರೋ ಕಡಲೆ ಬೀಜ ಉಪ್ಪಲ್ಲಿ ಉರಿತಾರೆ. ಸಾಕಷ್ಟು ಖುಷಿ ಕೊಡ್ತಾ ಒಲೆ ನೋಡೋಕ್ಕೇ. ಸೊ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಈಗ
ಒಂದು ಸ್ವಲ್ಪ ತಗೊಂಡು ಒಳ್ಳೆ ಗ್ರೇಡೆಡ್ ಕಡಲೆ ಬೀಜನ ಟೇಸ್ಟ್ ಮಾಡ್ಬಿಡ್ತೀನಿ. ಸೊ ನಿಮ್ಗೆ ಇದರಲ್ಲಿ ಕಾಣಿಸ್ತಿರ್ಬೋದು, ಒಂದು ನೋಡಿ ನಿಮಗೆ ಅವರೆಕಾಳಿದೆ, ಕಡಲೆ ಇದೆ, ಕಡಲೆ ಇದೆ, ಮತ್ತು ನಿಮಗೆ ಹುರುಳಿಕಾಳಿದೆ. ಹುರುಳಿಕಾಳು ಜೊತೆಯಲ್ಲಿ ನಿಮಗೆ ಹಲಸಂದಿ ಕಾಳು, ಹೆಸರು ಕಾಳು, ಈ ಥರ ಒಂದು 6ರಿಂದ 8 ಮಿಕ್ಸ್ ಇರುತ್ತೆ ಇದರಲ್ಲಿ. ಬಟ್ ಹೆಲ್ತ್ ಕಾನ್ಷಿಯಸ್ ನೋಡೋಕೆ ಹೋದ್ರೂ ಈ ಎಲ್ಲ ತಿಂದ್ರೂ ಸೂಪರಾಗಿ ಗಟ್ಟುಮುಟ್ಟಾಗಿರ್ಬೋದು, ಕಬ್ಬಣ ಆಗ್ಬಿಡ್ಬೋದು ಮನುಷ್ಯ ತಿಂದರೆ. ಈ ಇದನ್ನು ಮಿಕ್ಸ್ ಹೊಡ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡೋಣ. ಬಟ್ ಆ ಮಸಾಲೆ ಹಾಕಿರೋದು ಪ್ರತಿಯೊಂದಕ್ಕೂ ಈವನ್ ಕರೆಕ್ಟಾಗಿ ಅಂಟ್ಕೊಂಡಿದೆ ಎಲ್ಲನೂ ನೋಡಿ ಇದು. ಸೊ ಈ ಥರ ಮಾಡ್ತಾಯಿದ್ರು ಯಾವುದು ಮಸಾಲೆ ಬಿಟ್ಟು ಹೋಗ್ತಿಲ್ಲ ಆ ಕಾಳು ಮೇಳಿಂದ ಅಂದ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಟೇಸ್ಟ್ ಮಾಡಿಬಿಟ್ಟು ಹೋಗೋಣ. ಸೂಪರಾಗಿ ಹುರಿದಿದ್ದಾರೆ. ಆ ಕ್ರಂಚಿನೆಸ್ಸು ಪ್ರತಿಯೊಂದು ಕಾಳಿನಲ್ಲಿದೆ. ಉಪ್ಪಲ್ಲಿ ಹುರಿದಿರೋದ್ರಿಂದ ಆ ಕ್ರಂಚಿನೆಸ್ ತುಂಬ ದಿನ ಹಾಗೆ ಉಳ್ಕೊಳತ್ತಂತೆ ಓನರ್ ಹೇಳ್ತಾಯಿದ್ರು. ಒಳ್ಳೆ ಪೀನಟ್ಟು ಸೂಪರಾಗಿದೆ, ಖಾರ ಲೈಟಾಗಿ, ಎಲ್ಲ ಇಂಗ್ರೀಡಿಯೆಂಟ್ಸು ತುಂಬಾ ಮುತುವರ್ಜಿ ವಹಿಸಿ ತಗೊಂಡು ಇವರು ಯೂಸ್ ಮಾಡ್ತಾರಂತೆ. ಯಾಕಂದರೆ 100 ವರ್ಷ ಇತಿಹಾಸ ಇರುವಂಥ ಒಂದು ಜಾಗ ಇದು. ಅಷ್ಟು ಈಸಿಯಾಗಿ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಇವರು. ಕರುಮ್ ಅಂತ ಆ ಕ್ರಂಚಿನೆಸ್ಸು ಕರುಮ್ ಅಂತ ತುಂಬ ಚೆನ್ನಾಗಿದೆ. ಮೈಯೆಲ್ಲ ಜುಮ್ ಅಂದ್ಬಿಡ್ತು ಅಲ್ಲಲ್ಲಿ ಕರುಮ್ ಅಂದಿದ್ದಕ್ಕೆ. ಸೂಪರ್, ಒಳ್ಳೆ ಟೇಸ್ಟು, ಲೈಟಾಗಿ ಖಾರ, ಒಳ್ಳೆ ಟೈಮ್ ಪಾಸ್ ಮಾಡೋದಕ್ಕೆ ತಿನ್ನಲಿಕ್ಕೆ. ಯಾರೇ ಆದ್ರೂ ಈ ರೋಡಲ್ಲಿ ಹೋಗೋರಿಗೆ ಇಲ್ಲ ಲಾಂಗ್ ಜರ್ನಿ ಹೋಗ್ಬೇಕಾದ್ರೆ ತೊಗೊಂಡು ಇಲ್ಲ ಮನೇಲಿ ಊಟಕ್ಕಾದ್ರೂ ತಿನ್ನೋದಕ್ಕೆ ಸೂಪರಾಗಿದೆ. ಚಿಂತಾಮಣಿ ಸೈಡ್ ಬಂದರೆ ದಿ ಫೇಮಸ್ ಚಿಂತಾಮಣಿ ಕಡಲೆ ಬೀಜ ರಾಮಣ್ಣ ಅವರು ಮನೆಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಇವ್ರದ್ದು ಕೌಂಟರ್ನೂ ಇದೆಯಂತೆ, ಅಂದರೆ ಅಂಗಡಿ ಬಜಾರ್ನಲ್ಲಿ, ಯಾವುದೋ ಬಜಾರ್ ಸರ್ಕಲ್ ಅಂತ ಹೇಳಿದ್ರು, ಆಜಾದ್ ಚೌಕ್ ಅಂತೆ. ಅಲ್ಲಿ ಒಂದು ಔಟ್ಲೆಟೂ ಇದೆ ಇವ್ರದ್ದು. ಪ್ಲಸ್ ಮನೆಗೂ ಬಂದು ನೀವು ತೊಗೊಂಡು ಹೋಗ್ಬೋದು. ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೀವು ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ. ಇದು ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಚೆನ್ನಾಗಿ ಹೆಸರು ಮಾಡಿದೆ ಅಂದರೆ ಯಾರಾದ್ರೂ ಗಿಫ್ಟ್ ಕೊಡಬೇಕು ಅಂತಂದರೆ ಇಲ್ಲಿಂದ ಕಡಲೆ ಬೀಜ ತೊಗೊಂಡ್ರೆ ಸರ್ ಅಲ್ಲಿಂದ ತೊಗೊಂಬಂದು ಕೊಟ್ಟೆ ಅಂದರೆ ಭಾರಿ ಖುಷಿ ಪಟ್ಬಿಡ್ತಾರಂತೆ. ಲೆಕ್ಕ ಹಾಕ್ಕೊಳ್ಳಿ, ಆ ಲೆವೆಲ್ಗೆ ಇರುತ್ತೆ ಈ ಕಡಲೆ ಬೀಜ ಮತ್ತು ಈ ಹುರಿಗಡಲೆ. ಇಲ್ಲಿ ಈ ವಿಡಿಯೋಗೆ ಸಾಕಷ್ಟು ಸಪೋರ್ಟ್ ಬೇಕಾಗುತ್ತೆ, ದಯವಿಟ್ಟು ಮಾಡಿ. ಸೂಪರ್. ಎಲ್ಲನೂ ಖಾಲಿ ಮಾಡೋಕ್ಕಂತೂ ಆಗಲ್ಲ, ಸ್ವಲ್ಪ ತಿನ್ಬಿಟ್ಟು ಮತ್ತೆ ಔಟ್ರೋಗಿ ಸಿಗ್ತೀನಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸೊ ಫೈನಲಿ ಚಿಂತಾಮಣಿನಲ್ಲಿರೋ ಶ್ರೀರಾಮಯ್ಯ ಉರಿಗಾಳು ಮನೆಗೆ ವಿಸಿಟ್ ಮಾಡಿಬಿಟ್ವಿ. ಒಳ್ಳೆ ಎಪಿಸೋಡು ಕೂಡ ಮಾಡಿದ್ದೀವಿ, ಸಾಕಷ್ಟು ಖುಷಿ ಕೊಟ್ಟಿರೋವಂಥ ಎಪಿಸೋಡು. ಸುಮಾರು ಜನಕ್ಕೆ ಬೆಂಗಳೂರಿನಲ್ಲಿರೋರಿಗೆ ಚಿಂತಾಮಣಿ ಕಡಲೆ ಬೀಜ ಅಂತ ಗೊತ್ತು, ಬಟ್ ಎಲ್ಲಿಂದ ಬರ್ತಾಯಿತ್ತು, ಯಾವುದು ಮೇನ್ ಅಂಗಡಿ ಅಂತ ಏನೂ ಗೊತ್ತಿರಲಿಲ್ಲ. ಅದು ಫಸ್ಟ್ ಟೈಮ್ ನಾವು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ವಿ. ಬೇರೆ ಚಾನಲ್ಸ್ನಲ್ಲಿ ಬಂದಿದೆಯೋ ಎಲ್ಲೋ ಗೊತ್ತಿಲ್ಲ, ಬಟ್ ನಾವು ಇದು ತುಂಬ ರಿಸರ್ಚ್ ಮಾಡಿ ಹುಡುಕಾಡಿ ಬಂದು ಇಲ್ಲಿ ಒಂದು ವಿಡಿಯೋ ಮಾಡಿ ಪ್ರೆಸೆಂಟ್ ಮಾಡಿದ್ವಿ. ಸಾಕಷ್ಟು ಖುಷಿ ಕೊಡುವಂಥ ವಿಚಾರ. ಸರ್ ತುಂಬ ಥ್ಯಾಂಕ್ಸ್, ಈ ಥರ ಒಂದು ಚಾನ್ಸ್ ಕೊಟ್ಟು ನಮಗೆ ನೀವು ವಿಡಿಯೋ ಮಾಡಿಸಿರೋದಕ್ಕೆ, ಅಂದರೆ ನಮ್ಮನ್ನು ಅಲೋವ್ ಮಾಡಿರೋದಕ್ಕೆ. ಬಂದ್ವಿ, ನೋಡಿದ್ವಿ, ಒಳ್ಳೆ ಒಂದು 10 ಪದಾರ್ಥಗಳನ್ನ ಮಾಡುವಂಥ ಜಾಗ, ಸೂಪರಾಗಿ ಅಥೆಂಟಿಕಾಗಿ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಏನನ್ಸುತ್ತೆ? ಬಂದ ತಕ್ಷಣ ನಮಗೆ ಪರ್ಮಿಷನ್ ಕೊಟ್ಟರು ನೋಡಿ, ಇಂಥ ಒಳ್ಳೆ ಮನಸ್ಸಿರೋದ್ರಿಂದಲೇ ನಮಗೂ ತುಂಬ ಖುಷಿ ಆಗುತ್ತೆ ಅಂತ ವಿಡಿಯೋ ಮಾಡಲಿಕ್ಕೆ. ಸೊ ನೀವೇನು ತಿಂತೀರಾ ಆ ಚಿಂತಾಮಣಿ ಕಡಲೆ ಬೀಜ ಅದು ಎಲ್ಲಿಂದ ಬರುತ್ತೆ ಅಂದರೆ ನೋಡಿ, ಇಲ್ಲಿಂದನೇ ಬರೋದು. ಇವ್ರ ಮುಖ ನೋಡಿದ್ರೆ ಆ ಚಿಂತಾಮಣಿ ಕಡಲೆ ಬೀಜ ನಿಮ್ಗೆ ನೆನಪಾಗಬೇಕದು. ಸೊ ಅಂಥ ಒಳ್ಳೆ ಕಡಲೆ ಬೀಜ ಕೊಡೋದು ಇಲ್ಲಿಂದನೇ ತಯಾರಾಗಿ ಬರೋದು. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ನಿಮ್ಮ ಪರ್ಮಿಷನ್ಗೆ ಮತ್ತು ನಿಮ್ಮ ಸಪೋರ್ಟ್ಗೆ ನಮಗೆ. ಸೊ ಈಗ ಹೇಳ್ತಾ ನಾವು ಒಳ್ಳೆ ಎಪಿಸೋಡ್ ಮಾಡಿದ್ದೀವಿ ಅಂತ ಭಾವಿಸ್ತೀವಿ. ಈ ಥರ ಎಪಿಸೋಡ್ಸ್ಗೆ ಜಾಸ್ತಿ ಸಪೋರ್ಟ್ ಬೇಕಾಗುತ್ತೆ, ದಯವಿಟ್ಟು ಮಾಡಿ. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ನಮ್ಮ ಚಾನಲ್ ಅಂತಲ್ಲ, ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಬೇಕು, ದಯವಿಟ್ಟು ಮಾಡಿ. ನೀವು ಮಾಡ್ತೀರಿ ಅಂತ ನಾನು ಸೋಮು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.